ಉಳಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನು ಇರ್ತಾನೆ ಕಬ್ಬು ಬೆಳೆಗಾರ. ಹೀಗಾಗಿ ಈ ಒಂದು ಶಕ್ತಿ ಏನಿದೆ, ನಾ ಹಿಂದೆ ನೋಡಿದ್ರೆ ಡಾಕ್ಟರ್ ನಂಜುಂಡಸ್ವಾಮಿ ಅವರು ರೈತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ. ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತು ಅವರೇನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು. ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರವನ್ನು ನಡ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ, ಅದಕ್ಕಾಗಿ ನೀವತ್ತು ಎಲ್ಲರೂ ಒಗ್ಗಟ್ಟಾಗಿ, ಕೇವಲ ಇಲ್ಲಿ ಗುರ್ಲಾಪುರ ಕ್ರಾಸ್ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಗೋಕಾಕದಿಂದ ಬರಬೇಕಂತ ಮಾಡಿದ್ದೆ, ಅಲ್ಲಿನೇ ಸಹಿತ ರೋಡ್ ಬ್ಲಾಕ್ ಮಾಡಿದಾರ ರೈತರು. ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರ ನಾವು ಬರುವಂತದ್ದಾಯಿತು. ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅದು ಮಂಡ್ಯ ಕಡೆ ಇರ್ಬೋದು, ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ, ಇದು ಬಹಳ ಮಹತ್ವದ್ದು. ಎಲ್ಲ ಕಡೆ ಒಗ್ಗಟ್ಟಿಲ್ಲ. ಯಾಕಂದ್ರೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ, ಮತ್ತೊಂದು ಕಡೆ ನಿರ್ಧಾರ, ಅಲ್ಲೊಂದು ರೀತಿ ಹೋರಾಟ, ಇದು ಆಗಲಾರ್ದೇ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ನನಗೆ ಗುರ್ತಾಗ್ತಾ ಇಲ್ಲ, ಈ ಇಲೆಕ್ಟ್ರಾನ್ ಎಲ್ಲರೂ ಒಂದು ಸಣ್ಣ ಪುಟ್ಟ ಗದ್ದಲಾದ್ರೆ, ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಪಾಪ ಯೂಟ್ಯೂಬ್ದವ್ರು ಅದರಲ್ಲ, ಇವರೇ ಸುದ್ದಿ ಮಾಡಾಕತ್ತಾರೆ ಈಗ ಯೂಟ್ಯೂಬ್ದವರು. ಅದಕ್ಕೆ ಪ್ರಿಂಟ್ ಮೀಡಿಯಾದ ನಾನು ನೋಡಾಕತ್ತೀನಿ. ಪ್ರಿಂಟ್ ಮೀಡಿಯಾದಾಗೂ ನೋಡತ್ತಿದ್ದೆ ನಾನು. ಎಲ್ಲೇ ಒಂದು ಕಡೆ ಕಂಡಕ್ಟರ್ಗೆ 4 ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಾಂಬ್ರಾ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಆಗಿ ಬಂದಿತ್ತು. 4-5 ಮಂದಿ ಬಡದಾಟ ಆಗ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟುವುದಿಲ್ಲ, ಹುಬ್ಳಿ ಧಾರವಾಡ ಇರ್ಬೋದು, ಬೆಂಗಳೂರು ಇಲ್ಲ, ಎಲ್ಲ ಕಡೆ ಇಲ್ಲ. ನಾನು ನೋಡ್ತೀನಿ ಬೆಳಗಿದ್ದೆ ಒಂದೆರಡು ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದಿದೆ ನಿನ್ನೆ ಮೊನ್ನೆ, ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರಲಿಲ್ಲ. ಅದಕ್ಕಾಗಿ ನಾವೊಂದು ಹೇಳ್ತೀನಿ ಮಾಧ್ಯಮದವರಿಗೆ, ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು? ಮಾಧ್ಯಮದವರು ಮಾಡಬೇಕು. ಆ ಕೆಲಸವನ್ನು ಮಾಡಿ ಅನ್ನುವಂತಾದ್ರೆ ಒತ್ತಾಯ ನಾನು ಮಾಡ್ತೀನಿ. ಇಲ್ಲದ್ರೆ ಏನಾಗ್ತದೆ ಇವತ್ತಿನ ಇದು ಸುದ್ದಿ ಮತ್ತು ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಗೊತ್ತಿಲ್ಲ, ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನು ಗೊತ್ತಿಲ್ಲ. ಇಲ್ಲಿಂದ ಸುದ್ದಿ ಹೋಗ್ಬೇಕಲ್ಲ. ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ, ಬೆಳಗ್ಗೆ ನನಗೆ ನಮ್ಗೆ IPS ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಾರಲ್ಲ, ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ, ಇಲ್ಲಿ ನಡೆದ ಹೋರಾಟ, ಅವ್ರಿಗೇನು ಹೇಳಬೇಕು ಏನಂತ ಮುಖ್ಯಮಂತ್ರಿಗಳಿಂದ ಇನ್ಸ್ಟ್ರಕ್ಷನ್ ತಗೋತಿದ್ರು. ಹಾಗಾದ್ರೆ ಇವತ್ತು ಯಾರೋ ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ. ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಕತ್ತಾರ. ಒಂದಾದ್ರೂ ಮೆಸೇಜ್ ಈಗ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ, ಒಪ್ಕೊಂಡಿಲ್ಲ. ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ, ನನಗೂ ಗೊತ್ತಿದೆ ಅದು. ಜಿಲ್ಲಾಧಿಕಾರಿ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನಾದ್ರೂ ಅವ್ರದ್ದೊಂದು ಇತಿಮಿತಿ ಇದೆ, ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದನ್ನು ಯಾವ ಜವಾಬ್ದಾರಿ ತಗೋಬೇಕು? ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇದು ಜವಾಬ್ದಾರಿ ತಗೋಬೇಕಲ್ಲ. ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾಲು ಮಾಡ್ಬೇಕಾಯ್ತಲ್ಲ. ನಾವು ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರಿದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿದ್ರು, ಈ ಕಬ್ಬು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲುವಾಗಿ ಎಷ್ಟು ಸಲ ಮಾತಾಡಿದ್ದೇನೆ ನಿಮಗೂ ಗೊತ್ತಿದೆ. ಅದನ್ನ ಹೇಳಕ್ ಹೋಗುದಿಲ್ಲ, ಬಹಳಷ್ಟು ಸಲ ಚರ್ಚೆ ಮಾಡಿದ್ದೇನೆ, ಒಂದು ಇತ್ಯರ್ಥ ತಗೊಂಬಂದಿದ್ದೇನೆ. ಅಷ್ಟೇ ಅಲ್ಲ, ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ನಿಂತಿದ್ರಿ, ಬೀದಿಗಿಳಿದಿರಿ. ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ, ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕರನ್ನು ಕರೆಸಿದ್ದೆ. ಈ ಭಾಗದ ಉತ್ತರ ಕರ್ನಾಟಕದವ್ರನ್ನು, ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸಿದ್ದೆ, ಒಂದು ಮೀಟಿಂಗ್ ಮಾಡ್ತಿದ್ದೆ. ಅವರ ಏನು ಅಹವಾಲು, ಅವರ ಸಮಸ್ಯೆ ಏನಿದಾವೆ, ಅವ್ರ ದರ ಎಷ್ಟಾಗಬೇಕು ಅನ್ನೋದು ಕೇಳ್ಕೊಂಡು, ನಂತರ ಆ ಫ್ಯಾಕ್ಟರಿ ಮಾಲಕರನ್ನು ಕರೆಸಿದೆ, ಅವ್ರನ್ನೂ ಕರೆಸಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರನ್ನು ಕುಂದಿರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ. ಪ್ರತಿ ವರ್ಷ ಚರ್ಚೆ ಮಾಡಿದ್ವಿ, ಪ್ರತಿ ಸೀಸನ್ದಲ್ಲಿ ಚರ್ಚೆ ಮಾಡಿದ್ದೀನಿ. ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು, ಇವು ಸರ್ಕಾರಿ ದಾಖಲೆ ತೆಗೆದು ನೋಡ್ರಿ, ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ಬರು ಒಪ್ಪಿಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದರ ಜೊತೆಗೆ ಇನ್ನೊಂದು ಅವತ್ತು ರೈತರ ಬೇಡಿಕೆ ಇತ್ತು, ಏನಂದ್ರೆ ಒಂದು ರಾಜ್ಯದವ್ರು ಏನು ಮಾಡ್ತಿದ್ರು, ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ, ಆಮೇಲೆ ಫ್ಯಾಕ್ಟರಿಗಳನ್ನ ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ, SAP ಕಾನೂನು.
SAP ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ, ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ. ಕಾನೂನು ಮಾಡಿದ್ದೀನಿ ನಾನು, ಆದ್ರೆ ಅದನ್ನು ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಆಗ್ತಾ ಇದೆ. ಅದಕ್ಕಾಗಿ ಇದನ್ನು ಕರೆದು ಮಾತಾಡುವಂಥದ್ದು, ಸಕ್ಕರೆ ಮಂತ್ರಿಗಳು ಕರೆದು ಮಾತಾಡುವಂಥದ್ದು, ಮುಖ್ಯಮಂತ್ರಿ ಕರೆದು ಮತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರನ್ನು ಕರೆದು, ಫ್ಯಾಕ್ಟರಿ ಮಾಲಕರು ಕರೆದು ಇಬ್ಬರನ್ನು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ತಿಳ್ಕೊಂಡ್ಬಿಟ್ಟು. ಹೀಗಾಗಿ ಈ ರೀತಿಯಾದಂತ ಅವಕಾಶಗಳಿದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳನ್ನು ಹೇಳಿದ್ರಿ, ಪೂರ್ತಿ ಇವತ್ತೇನು 3,500 ದರ ನಿಗದಿ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ, ನ್ಯಾಯಯುತವಾದಂತ ಬೇಡಿಕೆ ಇದೆ. ಈ ದರವನ್ನು ಫ್ಯಾಕ್ಟರಿ ಕೊಡಲೇಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಕೆಲವ್ರ ಜೊತೆ ಮಾತಾಡಿದ್ದೀರಿ ನೀವು ಹೇಳ್ದಂಗೆ, ಆದ್ರೆ ನೀವು ಹೇಳಿದಾಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ. ಏನೋ ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ. ಈಗಾಗಲೇ ಕೆಲವು ಕೂಡ ಮಾತಾಡಿದರೆ ಇನ್ನೂ ಕುಂತು